ಸಸ್ಯಕಾಶಿ ಲಾಲ್ಬಾಗ್ನಲ್ಲಿ ಫ್ಲವರ್ ಶೋಗೆ ಅದ್ಧೂರಿ ಚಾಲನೆ ಸಿಕ್ಕಿದೆ. ತೇಜಸ್ವಿ ವಿಸ್ಮಯ ಥೀಮ್ನಲ್ಲಿ ಈ ಬಾರಿಯ ಫ್ಲವರ್ ಶೋ ಆಯೋಜನೆಯಾಗಿದ್ದು ಪುಷ್ಪಪ್ರಿಯರನ್ನ ಕೈ ಬೀಸಿ ಕರೆದಿದೆ. ಸಸ್ಯಕಾಶಿಯಲ್ಲಿ ಬಣ್ಣ ಬಣ್ಣದ ಹೂಗಳ ಚಿತ್ತಾರ, ಪ್ರಕೃತಿಯ ಮಡಿಲಿನಲ್ಲಿ ತೇಜಸ್ವಿ ವಿಸ್ಮಯ ಅನಾವರಣ. ಹೂವಿನ ಲೋಕವೇ ಧರೆಗಿಳಿದಿದೆ. ಕಣ್ಣು ಹಾಯಿಸಿದಷ್ಟು ದೂರ ತರಹೇವಾರಿ ಹೂಗಳ ರಾಶಿಯೇ ಕಾಣ್ತಿದೆ. ಗಾಜಿನ ಮನೆ ಅಂಗಳದಲ್ಲಿ ಪೂರ್ಣಚಂದ್ರ ತೇಜಸ್ವಿ ಅವರ ನೆಚ್ಚಿನ ಕಾಡು ಪುಷ್ಪಪ್ರಿಯರನ್ನ ಮಂತ್ರಮುಗ್ಧಗೊಳಿಸಿದೆ. ಗಣರಾಜ್ಯೋತ್ಸವದ ಅಂಗವಾಗಿ ಲಾಲ್ಬಾಗ್ನಲ್ಲಿ 219ನೇ ಫ್ಲವರ್ ಶೋಗೆ ಇಂದು ಅದ್ದೂರಿ ಚಾಲನೆ ಸಿಕ್ಕಿದೆ. ಡಿಸಿಎಂ ಡಿಕೆ ಶಿವಕುಮಾರ್, ತೋಟಗಾರಿಕಾ ಸಚಿವ ಎಸ್ಎಸ್ ಮಲ್ಲಿಕಾರ್ಜುನ್ ಸಸಿಗೆ ನೀರು ಹಾಕುವ ಮೂಲಕ ಫಲಪುಷ್ಪ ಪ್ರದರ್ಶನಕ್ಕೆ ಚಾಲನೆ ನೀಡಿದ್ರು. ಅವರ ಸಿದ್ಧಾಂತಗಳು, ಅವರ ಮೌಲ್ಯಗಳನ್ನು ತಿಳಿಯಲಿಕ್ಕೆ ಅವರ ಹೆಸರಿನಲ್ಲಿ ಇವತ್ತು ನಮ್ಮ ಮಲ್ಲಿಕಾರ್ಜುನ್ ಎಸ್ಎಸ್ ಮಲ್ಲಿಕಾರ್ಜುನ್ ಅವರ ನೇತೃತ್ವದಲ್ಲಿ ಇವತ್ತು ಈ ಪ್ರದರ್ಶನ ನಡೀತಾ ಇದೆ. ಜನವರಿ 26ರವರೆಗೆ ಫಲಪುಷ್ಪ ಪ್ರದರ್ಶನ ನಡೆಯಲಿದ್ದು, ಈ ಬಾರಿ ತೇಜಸ್ವಿ ವಿಸ್ಮಯ ಪರಿಕಲ್ಪನೆಯಲ್ಲಿ ಸಸ್ಯಕಾಶಿ ನಳನಳಿಸುತ್ತಿದೆ. ಗಾಜಿನ ಮನೆಯ ಅಂಗಳದಲ್ಲಿ ಪೂರ್ಣಚಂದ್ರ ತೇಜಸ್ವಿ ಅವರ ನೆಚ್ಚಿನ ಕಾಡನ್ನೇ ನಿರ್ಮಿಸಲಾಗಿದೆ. 25 ಅಡಿ ಎತ್ತರದ ಬೃಹತ್ ಬೆಟ್ಟ, ಜಲಪಾತ, ಅದರ ತಪ್ಪಲಿನಲ್ಲಿ ತೇಜಸ್ವಿ ನಿರುತ್ತರ ಮನೆ ಈ ಬಾರಿಯ ಸೆಂಟರ್ ಆಫ್ ಅಟ್ರಾಕ್ಷನ್. ಇವೆಲ್ಲವನ್ನೂ ನೋಡಿದಾಗ ಏನಾಗುತ್ತೆ ಅಂದ್ರೆ, ತೇಜಸ್ವಿ ಬಗ್ಗೆ ಗೊತ್ತೇ ಇಲ್ಲದೆ ಇರೋರು ಬರೀ ಒಬ್ಬ ಫೇಮಸ್ ಮ್ಯಾನ್ ಅಂತ ಅನ್ಕೊಂಡಿರಬಹುದು. ಬಟ್ ಇವುಗಳನ್ನ ಅವ್ರು ಓದಿದ ತಕ್ಷಣ ಅವರಿಗೆ ತೇಜಸ್ವಿ ಯಾರು ಅಂತ ಗೊತ್ತಾಗೋಗುತ್ತೆ. 13 ದಿನಗಳ ಕಾಲ ನಡೆಯಲಿರುವ ಫ್ಲವರ್ ಶೋಗೆ ವಯಸ್ಕರಿಗೆ 80 ರೂಪಾಯಿ ಹಾಗೂ ಕಿರಿಯರಿಗೆ 30 ರೂಪಾಯಿ ಟಿಕೆಟ್ ದರ ನಿಗದಿ ಮಾಡಲಾಗಿದೆ. ನಟರಾಜ್, ಟಿವಿ9 ಬೆಂಗಳೂರು.